ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ತುಂಬ ಸಾಫ್ಟ್ ಆದಂಥ ಬೂಂದಿ ಲಡ್ಡು ಯಾವ ಥರ ಮಾಡೋದು ಮನೆಯೊಳಗೆ ಸುಲಭವಾಗಿ ಅಂತ ಕಲಿಸ್ಕೊಡ್ತೀನಿ. ನೋಡಿರಿ, ನೀವು ನೋಡ್ತಿರ್ಬೇಕು ವಿಡಿಯೋದೊಳಗೆ ಎಷ್ಟು ಸಾಫ್ಟ್ ಆಗ್ಯಾವಂತ. ಯಾವ ಥರ ಮಾಡೀನಿ ಅಂದ್ರೆ ನೋಡಿರಿ, ನಾನೀಗ ಒಂದು ಅರ್ಧ kg ಸಕ್ಕರೆ ತೊಗೊಂಡಿನಿ. ಒಂದು ಪಾತ್ರೆ ಸ್ವಲ್ಪ ದೊಡ್ಡ ತೊಗೊಂಡಿನಿ, ಮಿಕ್ಸ್ ಮಾಡೋಕ್ಕೆ ಚೆಲ್ಲಾಡಬಾರ್ದಂತ. ಇದಕ್ಕೆ ಒಂದು 200 ml ಅಷ್ಟು ನೀರು ಹಾಕೋರಿ. ಸಕ್ಕರೆ ಕರಗುವಷ್ಟು ಪಾಕ ಬರೋಕೆ ಸಕ್ಕರೆ ಕರಗುವಷ್ಟು ಹಾಕ್ಕೊಂಡ್ರು ಪರವಾಗಿಲ್ಲ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಇಳುವಾಗಿ ತೊಗೊಂಡ್ರೆ ಲಡ್ಡು ಸಾಫ್ಟ್ ಆಗ್ತಾವೆ. ನೀವು ಸ್ವಲ್ಪ ನೀರು ಹಾಕಿ ಕರಗಿಸಿದ್ರಂದ್ರೆ ಆಣ ಏರ್ ಬಂತಂದ್ರೆ ಲಡ್ಡು ಬಿರುಸಾಗ್ತಾವೆ. ಈ ಥರ ಸಾಫ್ಟ್ ಬರಬೇಕಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಲಾಂಗ್ ಟೈಮ್ ಆಣ ಇಳುವಾಗಿ ತೊಗೋಬೇಕು. ಜಲ್ದಿನ ಬರಲಿ ಅಂತ ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ರೆ ಸಕ್ಕರೆ ಆಮೇಲೆ ಕರ ಅಂತೈತೆ ಅದು. ಈಗ ನೋಡಿರಿ, ಪಾಕ ಯಾವ ಥರ ತೊಗೊಳೋದಂದ್ರೆ ಫುಲ್ ಗಟ್ಟಿನೂ ಆಗಬಾರ್ದು, ಪಾಕ ಫುಲ್ ಇಳುವೂ ಆಗಬಾರ್ದು. ನೋಡಿರಿ, ಈ ಥರ ಸ್ವಲ್ಪ ನೀರನ್ನ ಹಾಕಿದ್ರೆ ಜಸ್ಟ್ ಕೂಡಬೇಕು, ಗಂಟು ಆಗಬಾರ್ದು. ಈ ಥರ ನಾವು ಮಿಕ್ಸ್ ಮಾಡಿದರೆ ಸ್ವಲ್ಪ ಮಿಕ್ಸ್ ಆಗಬೇಕು. ಕೆಲವೊಂದಕ್ಕೆ ಯಾವ ಥರ ತೊಗೊತೀನಿ ಅಂತಂದ್ರೆ ಸ್ವಲ್ಪ ಇದನ್ನು ತೊಗೊಂಡಿರ್ತೀನಿ, ಗಟ್ಟಿ ಹಣ ತೊಗೊಂಡಿರ್ತೀನಿ. ಈಗ ಪಾಕ ಎಷ್ಟು ಸಾಕು, ಗ್ಯಾಸ್ ಆಫ್ ಮಾಡಿಬಿಡ್ರಿ. ನೋಡಿರಿ, ನಾನು ಅರ್ಧ kg ಬೂಂದಿ ಕಾಳು ತೊಗೊಂಡಿನಿ. ನೋಡಿರಿ, ಕ್ರಿಸ್ಪಿ ಅದಾವು ಫುಲ್. ಆಮೇಲೆ ಸಾಫ್ಟ್ ಆಗೇ ಆಗ್ತಾವೆ ಬಿಡು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕಚ್ಚ ಅನ್ನಬಾರ್ದು. ಸಾಫ್ಟ್ ಆಗಬೇಕಂದ್ರೆ ಇವು ಕ್ರಿಸ್ಪಿ ಇರಬೇಕು. ನಾನು ಅರ್ಧ kg ತೊಗೊಂಡಿನಿ. ಅರ್ಧ kg ಸಕ್ಕರೆಗೆ ಅರ್ಧ kg ಬೂಂದಿ ಕಾಳು ಈಕ್ವಲ್ ಆಗುತ್ತಾ. ಈಗೇನು ಮಾಡಿರಿ, ಸಕ್ಕರೆ ಪಾಕಕ್ಕೆ ಬೂಂದಿ ಕಾಳು ಹಾಕ್ರಿ. ನಾನು ಬೇಕ್ರಿ ಒಳಗಿಂದ ತಂದಿರೋದು. ಕೆಲವೊಬ್ಬರು ಮನೆಯೊಳಗೆ ಮಾಡ್ತಾರೆ, ಬಟ್ ಅವು ಕಾಳು ಸರಿಯಾಗಿ ಸೇಪ್ ಬರಲ್ಲ. ಹಾಗಾಗಿ ನಾನು ಹೊರಗಿಂದ ತೊಗೊಂಬಂದೀನಿ ಬೇಕ್ರಿ ಒಳಗಿಂದ. ಈಗ ನೋಡಿರಿ, ಸಕ್ಕರೆ ಪಾಕಕ್ಕೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಮಾಡಿ ಈಗ ಚೆಂದಾಗಿ ಪಾಕದೊಳಗೆ ಮಿಕ್ಸ್ ಮಾಡಿರಿ. ನೀಟಾಗಿ ಒಂದು ಕಾಳೆಲ್ಲಿ ಉಳಿಬಾರ್ದು, ಆ ಥರ ಮಿಕ್ಸ್ ಮಾಡಿರಿ. ಎಲ್ಲ ಮಿಕ್ಸ್ ಮಾಡಿದ್ರ ನಂತರ ಪಾಕ ನೋಡಿರಿ ನೀರಿನಂಗೆ ಇನ್ನೂ ಉಳಿತೈತೆ ತಳದಾಗ. ಅದೆಲ್ಲ ಅಬ್ಸರ್ವ್ ಆಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಇಡಬೇಕು. ನಿಮಗೆ ಕಾಣಿಸ್ತಿರ್ಬೋದು ನೋಡಿರಿ ಯಾವ ಥರ ಇನ್ನೂ ಪಾಕ ಡಬ್ರಿ ಒಳಗೆ ಐತಿ. ಈ ಥರ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕ್ಯಾಪ್ ಮುಚ್ಚಿ ಒಂದು ಅರ್ಧ ತಾಸು ಇಟ್ಬಿಡ್ರಿ. ಇಟ್ಟು ನೀವು ಆವಾಗ ಇನ್ನೊಮ್ಮೆ ಮಧ್ಯದಾಗ ಒಂದು 10-15 ನಿಮಿಷ ಬಿಟ್ಟು ಇನ್ನೊಮ್ಮೆ ಮಿಕ್ಸ್ ಮಾಡಿ ಇಟ್ಕೋರಿ. ಬೇಕಂದ್ರೆ ಒಂದು ಸಾರಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಇಟ್ರಂದ್ರೆ ಕರೆಕ್ಟ್ ಮಿಕ್ಸ್ ಆಗ್ತಾವೆ ಸಕ್ಕರೆ ಮತ್ತು ಕಾಳು ಎರಡೂ. ನೋಡಿರಿ, ಈಗ ಚೆಂದಾಗಿ ಮಿಕ್ಸ್ ಆಗ್ಯಾವು. ಆದರೂ ತೆಳಗಿನ್ನೂ ಸ್ವಲ್ಪ ಸಕ್ಕರೆ ಪಾಕ ಐತಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನಾನು ಇದಕ್ಕೆ ಈಗ ಏನೇನು ಹಾಕ್ತೀನಪ್ಪ ಅಂತಂದ್ರೆ, ಇದನ್ನು ಲಡ್ಡು ಅಷ್ಟೇ ಕಾಳು ಸಕ್ಕರೆ ಅಷ್ಟೇ ಕಟ್ಟಿದ್ರಂದ್ರೆ ಕಾಳು ಉದುರು ಬಿಡ್ತೈತಿ. ಕಟ್ಟಬೇಕಾದ್ರೆ ಕಂಫರ್ಟಬಲ್ ಆಗಲ್ಲ, ಅಂದ್ರೆ ಬಳು ಉದುರು ಬಿಡ್ತಾವೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಏಲಕ್ಕಿ ಹಾಕ್ಕೊತೀನಿ. ಆಮೇಲೆ ಒಂದು 2-3 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೋಬೇಕು. ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ, ಬಾಯೊಳಗೆ ನಡುವೆ ಸಿಗಲಿ ಅಂತ ಚಲೋ ಅನ್ನಿಸ್ತಾವಂತ. ನೋಡಿರಿ, ಪುಟಾಣಿ ಹಿಟ್ಟು ಒಂದು 2 ಸ್ಪೂನ್ ಪುಟಾಣಿ ಹಿಟ್ಟು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಂದ್ರೆ ಲಡ್ಡು ಕಟ್ಟಕ್ಕೆ ಕಂಫರ್ಟಬಲಾಗಿ ಬರುತ್ತೆ. ಸಾಫ್ಟನ್ನು ಆಗ್ತೈತಿ. ಆಮೇಲೆ ಉದುರಲ್ಲ, ಅವು ಕಾಳು ಕೈಯೊಳಗೆ ಉದುರಲ್ಲ, ನೀಟಾಗಿ ಗಟ್ಟಿಗೆ ಕುಂತ್ಬಿಡ್ತಾವೆ. ಆಮೇಲೆ ನಿಮ್ಗೆ ಕೈಗೇನಾರ ಅಕಸ್ಮಾತ್ ಕಟ್ಟಬೇಕಾದ್ರೆ ಒಂದೊಂದು ಕೈಗೆ ಅಂಟ್ಕೊಳಕ್ಕೆ ಕುಂತ್ವಂದ್ರೆ ನೋಡಿರಿ, ನಾನು ಕಟ್ಟಿ ತೋರಿಸ್ತೀನಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಕೈನ ಒಂದು ಪಾತ್ರೆ ನೀರು ಇಟ್ಕೊಂಡು ಕೈಗೆ ಸ್ವಲ್ಪ ಜಸ್ಟ್ ತ್ಯಾವ ಮಾಡ್ಕೋಬೇಕಂದ್ರೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಲಡ್ಡು ಕಟ್ಟಿರಿ. ಈ ಥರ ಕಟ್ಕೊಂಡ್ರಂದ್ರೆ ಏನೂ ಆಗೋಲ್ಲ. ಅಂದ್ರೆ ಬುಳ್ಸನ್ನು ಬರ್ತಾವಲ್ಲ, ನೀರು ಹಚ್ಚಿದ್ರೆ ಹಂಗೇನು ಆಗೋಲ್ಲ, ಡ್ರೈ ಆಗಿಬಿಡುತ್ತೆ. ನಮ್ಮ ಮೇಲೆ ಎಷ್ಟು ಹಚ್ಕೊಂಡಿರ್ತೀನಿ ನೀರು ಸ್ವಲ್ಪ ಕೈಗೆ ಹಚ್ಕೊಂಡು ಕಟ್ಟಿದ್ರೆ ಕಾಳು ಉದುರೋದೂ ಇಲ್ಲ, ಗಟ್ಟಿಗೆ ನೀಟಿಗೆ ಉಂಡೆ ಕುಂದಿರ್ತಾವೆ. ಆಮೇಲೆ ಡ್ರೈ ಆಗಿಬಿಡ್ತಾವೆ. ಒಂದು 10 ನಿಮಿಷ ಹೊರಗೆ ಇಟ್ಬಿಡ್ರಿ. ಅಂದರೆ ಇಟ್ ಮೀನ್ಸ್ ಏನು ಡಬ್ಬದೊಳಗೆ ಹಾಕ್ಲಾರ್ದ ಹೊರಗೆ ಇಡ್ರಿ. ಅಂದ್ರೆ ಸ್ವಲ್ಪ ನೀರಿನ ಅಂಶ ಈ ಕೈಗೆ ನೀರು ಹಚ್ಕೊಂಡಿರ್ತೀವಲ್ಲ ಅದು ಡ್ರೈ ಆದ ತಕ್ಷಣ ಒಂದು ಅರ್ಧ ಗಂಟೆ ಹೊರಗಿಟ್ಟು ಆಮೇಲೆ ಡಬ್ಬದೊಳಗೆ ಇಡ್ರಿ. ನಿಮ್ಗೊಂದು 15-20 ದಿವಸ ಏನೇನೂ ಆಗೋಲ್ಲ. ಈಗ ಬೇಸ್ಗೆ ಇರೋದ್ರಿಂದ, ಮಳೆಗಾಲಕ್ಕಾದ್ರೆ ಸ್ವಲ್ಪ ಮೇಲೆ ಹಸಿರು ಥರ ಬರುತ್ತೆ. ಈಗ ಬೇಸ್ಗೆಗೆ ಏನೂ ಆಗೋಲ್ಲ. ಈ ಥರ ಇಟ್ಕೋರಿ. ಅರ್ಧ kg ಏನಿಲ್ಲ ಅಂದರೆ 25-30 ಲಡ್ಡು ಆಗ್ತಾವೆ. ಮಸ್ತ್ ಮಾಡಿಡ್ರಿ. ಮಕ್ಳು ಮನ್ಯಾಗ ಇರ್ತಾರಲ್ಲ, ಈಗ ಹಾಲಿಡೇ ಐತಿ. ನಾನು ನನ್ನ ಮಗ ಹಾಸ್ಟೆಲ್ನಾಗ ಅದಾನ, ಅವನಿಗೋಸ್ಕರ ಕಳ್ಸೋಕ್ಕೋಸ್ಕರನ ನಾನು ಲಡ್ಡು ಮಾಡೀನಿ. ನೀವು ಒಂದು ಸಲ ಮಾಡಿ ನೋಡಿರಿ ಯಾವ ಥರ ಆಗ್ತಾವಂತ. ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗ್ಯಾವು, ಬಾಯೊಳಗಂತೂ ಭಾಳ ಸಾಫ್ಟ್ ರುಚಿ ಆಗ್ಯಾವು. ನೀವು ಒಂದು ಸಲ ಮಾಡಿರಿ, ಹೆಂಗಾಗಿದ್ವು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.